ದೇವರಿಗೆ ನೈವೇದ್ಯ ಮಾಡುವಾಗ ಈ ಮಿಸ್ಟೇಕ್ ಮಾಡಬೇಡಿ, ಕಷ್ಟ ಹುಡುಕಿ ಬರುತ್ತೆ. ಸಾಮಾನ್ಯವಾಗಿ ನಾವು ದೇವರಿಗೆ ಪೂಜೆ ಮಾಡುವಾಗ ಅಥವಾ ಯಾವುದೇ ವಿಶೇಷ ದಿನಗಳಂದು ನೈವೇದ್ಯಗಳನ್ನು ಮಾಡುತ್ತೇವೆ. ಈ ನೈವೇದ್ಯ ಮಾಡುವಾಗ ನಾವು ಅನೇಕ ನಿಯಮಗಳನ್ನು ಅನುಸರಿಸಬೇಕು. ಮುಖ್ಯವಾಗಿ ಈ ಸಮಯದಲ್ಲಿ ಮಾಡುವ ತಪ್ಪುಗಳು ಕಷ್ಟವನ್ನು ಹೆಚ್ಚಿಸುತ್ತವೆ. ಆ ತಪ್ಪುಗಳೇನು ಎಂಬುದು ಇಲ್ಲಿದೆ. ನೈವೇದ್ಯ ಮಾಡುವುದು ಪೂಜೆಯ ಒಂದು ಪ್ರಮುಖ ಭಾಗವಾಗಿದೆ. ಇದನ್ನು ಸ್ವಚ್ಛವಾಗಿಯೇ ತಯಾರಿಸಬೇಕಾಗುತ್ತದೆ. ಅದನ್ನು ದೇವರಿಗೆ ಅರ್ಪಿಸಿದರೆ ಪೂಜೆಯ ವಿಧಿವಿಧಾನ ಮುಗಿಸಿದ ಹಾಗೆ ಎನ್ನಲಾಗುತ್ತದೆ. ಆದರೆ ನಾವು ನಮಗೆ ತಿಳಿಯದೆ ಈ ವಿಚಾರದಲ್ಲಿ ಕೆಲ ತಪ್ಪುಗಳನ್ನು ಮಾಡುತ್ತೇವೆ. ಅದರಿಂದ ಸಮಸ್ಯೆ ಆಗುತ್ತದೆ. ಸಾಮಾನ್ಯವಾಗಿ ದೇವರಿಗೆ ಸಾತ್ವಿಕ ಆಹಾರವನ್ನು ನೈವೇದ್ಯ ಮಾಡಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಮಾಂಸಾಹಾರವನ್ನು ನೈವೇದ್ಯವಾಗಿ ಇಡಬಾರದು. ಲಾಡು, ಖೀರ್, ಸಿಹಿ, ಹಾಲು, ಹಣ್ಣುಗಳು ಮತ್ತು ತರಕಾರಿಗಳನ್ನು ನೈವೇದ್ಯ ಮಾಡಬಹುದು. ಶುದ್ಧ ಪಾತ್ರೆಗಳು. ನೈವೇದ್ಯಗಳನ್ನು ಮಾಡಲು ಮತ್ತು ಬಡಿಸಲು ಬಳಸುವ ಪಾತ್ರೆಗಳು ಸಹ ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಮುಖ್ಯವಾಗಿ ಹೊಸ ಪಾತ್ರೆ ಆಗಿದ್ದರೆ ಬಹಳ ಒಳ್ಳೆಯದು. ಸಾಧ್ಯವಾಗದಿದ್ದರೆ ನೀವು ಸ್ವಚ್ಛವಾದ ಪಾತ್ರೆಗಳನ್ನು ಬಳಕೆ ಮಾಡಬೇಕು. ತಾಮ್ರ, ಹಿತ್ತಾಳೆ ಅಥವಾ ಬೆಳ್ಳಿಯಂತಹ ಪಾತ್ರೆಗಳಲ್ಲಿ ನೀವು ತಯಾರಿಸಬೇಕು. ನೈವೇದ್ಯವನ್ನು ಬೇಗ ತಿನ್ನಬಾರದು. ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಾಡುವ ಮೊದಲು ಯಾವುದೇ ಕಾರಣಕ್ಕೂ ಅದನ್ನು ರುಚಿ ನೋಡಬಾರದು. ಇದರಿಂದ ದೇವರಿಗೆ ಅವಮಾನವಾಗುತ್ತದೆ. ನೀವು ನೈವೇದ್ಯ ಮಾಡಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ತಿನ್ನಬಹುದು. ನೈವೇದ್ಯವನ್ನು ತಿನ್ನಲು ಸಹ ಒಂದು ಸಮಯವಿದೆ. ನೀವು ಈ ನೈವೇದ್ಯಗಳನ್ನು ಕೊನೆ ಪಕ್ಷ 15ರಿಂದ 30 ನಿಮಿಷಗಳ ಕಾಲ ದೇವರ ಮುಂದೆ ಇಡಬೇಕು. ನಂತರವೇ ನೀವು ಅದನ್ನು ತಿನ್ನಬಹುದು. ದಾನ ಮಾಡಬೇಕು. ನೀವು ಮನೆಯಲ್ಲಿ ನೈವೇದ್ಯ ಮಾಡಿದ್ದರೆ ಅದನ್ನು ಮಾಡಿದವರು ಅಥವಾ ಜಾಸ್ತಿ ಹೊತ್ತು ಇಟ್ಟುಕೊಂಡವರು ಮಾತ್ರ ತಿನ್ನಬಾರದು. ಇದರಿಂದ ಸಮಸ್ಯೆಗಳಾಗುತ್ತದೆ. ಮೊದಲು ಅಗತ್ಯವಿರುವವರಿಗೆ ದಾನ ಮಾಡಬೇಕು. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.